ಮತ್ತೆ ಅವನ ಸಹೋದರ ಲಕ್ಷ್ಮಣನಿಗೆ ಆಹಾರ ನೀಡಲು ಮುಂದಾದಾಗ ರಾಮ ಮತ್ತೆ ಲಕ್ಷ್ಮಣರು ಅವಳ ಪಾದಗಳಿಗೆ ನಮಸ್ಕರಿಸ್ತಾರೆ. ನಂತರ ಅವರು ಸೀತೆಯ ಅಪಹರಣದ ಘಟನೆಯನ್ನ ಶಬರಿಗೆ ಹೇಳಿದಾಗ ಪಂಪ ಸರೋವರದ ಬಳಿ ವಾನರ ಸಾಮ್ರಾಜ್ಯದ ಹನುಮಂತ ಮತ್ತೆ ಸುಗ್ರೀವರಿಂದ ಸಹಾಯ ಕೇಳಿ ಅಂತ ಶಬರಿ ಹೇಳ್ತಾರೆ. ಶ್ರೀರಾಮ ಮತಂಗ ಸರೋವರದಲ್ಲಿ ಪವಿತ್ರ ಸ್ನಾನ ಮಾಡಿ ಮುಂದೆ ಹೋಗ್ತಾರೆ. ಅಲ್ಲಿಂದ ನಾವು ನಮ್ಮ ಕಡೆ ಜೀವನಾಡಿ ತುಂಗಭದ್ರಾ ನದಿ ನೋಡ್ತಾ ಹಂಪಿ ಕಡೆ ಹೊರಟ್ವಿ. ಹಂಪಿ ಅಂದ ಕೂಡಲೇ ನಮ್ಮ ಕಣ್ಮುಂದೆ ಬರೋದು ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯ, ಕಲ್ಲಲ್ಲಿ ಅರಳಿ ನಿಂತ ದೇವಾಲಯಗಳು, ಕಣ್ಮನ ಸೆಳೆಯುವ ಗೋಪುರಗಳು, ಪ್ರತಿಮೆಗಳು. ಆದ್ರೆ ಕೆಲವೊಮ್ಮೆ ಹಾಳು ಹಂಪಿ ಅಂತಾರೆ, ಯಾಕಂದ್ರೆ ವಿಜಯನಗರದ ಅರಸರ ರಾಜಧಾನಿಯಾಗಿದ್ದ ಈ ನಗರ ಈಗ ನಾಶಿಸಲ್ಪಟ್ಟ ಅವಶೇಷಗಳ ಒಂದು ಪಟ್ಟಣವಾಗಿ ಉಳಿದುಕೊಂಡಿದೆ ಅಷ್ಟೇ. ಸುಮಾರು 5 ಗಂಟೆಗೆ ವಿರೂಪಾಕ್ಷ ದೇವಾಲಯಕ್ಕೆ ಬಂದ್ವಿ. ಹಾಗೆ ಒಂದು ವಿಡಿಯೋ ಮಾಡಿ ಗುಡಿ ಒಳಗೆ ಹೋದ್ವಿ. ಹಂಪಿ ನಕ್ಷೆ ನೋಡಿ, ಓದಕ್ ಬರ್ದೇ ಇರೋ ಕಲ್ಲಿನ ಶಾಸನ ಓದಿ, ಒಂಟಿಯಾಗಿರೋ ಆನೆ ನೋಡ್ಕೊಂಡು ಇದನ್ನ ಆಗ ಯಾವ ಕಾರ್ಯಕ್ಕೆ ಬಳಸ್ತಿದ್ರು ಅಂತ ಗೊತ್ತಿಲ್ಲ, ಆದ್ರೆ ಈಗ ಇದರಲ್ಲಿ ಕಸ ಹಾಕಿದ್ದಾರೆ ಅನ್ಕೊಂಡು ದೇವ್ರ ದರ್ಶನ ಮಾಡಿ ಹೊರಗೆ ಬಂದು ಕೂತ್ಕೊಂಡ್ವಿ. ಇಷ್ಟೇ, ಮುಗೀತು.